ಎರಡು ಹಂತಗಳಲ್ಲಿ ಮತದಾನದ ಪ್ರಮಾಣ ಕ್ಷೀಣವಾಗ್ತಾ ಇದೆ. ಕಳೆದ ಬಾರಿಗಿಂತ ಹೆಚ್ಚು ಬದಲಾವಣೆ ಏನೂ ಆಗಿಲ್ಲ. ಈ ಬಾರಿ ಸ್ಟ್ರಾಟಜಿಯನ್ನ ಬದಲಾಯಿಸಿದ ಆರ್ಎಸ್ಎಸ್. ಇಲ್ಲಿ ಪ್ರಮುಖವಾಗಿ ಆರ್ಎಸ್ಎಸ್ ತನ್ನ ಸ್ಟ್ರಾಟಜಿಯನ್ನ ಚುನಾವಣೆಯಲ್ಲಿ ಬದಲಾಯಿಸ್ತಾ ಇದೆ. ಯಾಕೆಂದ್ರೆ ಕಳೆದ ಬಾರಿಗಿಂತ ಹೆಚ್ಚು ಬದಲಾವಣೆ ಏನು ಆಗ್ತಾ ಇಲ್ಲ. ಸೊ ಹೀಗಾಗಿನೇ ಈ ಬಾರಿ ಸ್ಟ್ರಾಟಜಿಯನ್ನ ಬದಲಾಯಿಸಲಾಗ್ತಾ ಇದೆ. ಯಾಕೆಂದ್ರೆ ಮತದಾನದ ಪ್ರಮಾಣ ಕ್ಷೀಣವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ವಿಚಾರಗಳ ಪ್ರಸ್ತಾಪದಿಂದ ಹೆಚ್ಚು ಲಾಭ ಇಲ್ಲ. ಸೊ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ವಿಚಾರಗಳು ಇರಲಿ, ಈ ವಿಚಾರಗಳ ಜೊತೆಗೆ ಸ್ಥಳೀಯ ವಿಚಾರಗಳು ಕೂಡ ಬೇಕಾಗಿದೆ ಅನ್ನುವ ಸಲಹೆಯನ್ನ ನೀಡ್ತಾ ಇದೆ ಆರ್ಎಸ್ಎಸ್ ರಾಷ್ಟ್ರೀಯ ಸಂಘಟನೆ. ಇಲ್ಲಿ ಬಿಜೆಪಿಗೆ ನೀಡ್ತಾ ಇರುವಂತಹ ಸಲಹೆ ಇದು. ಜನರಿಗೆ ಸ್ಥಳೀಯ ಸಮಸ್ಯೆಗಳು ಮುಖ್ಯ ಆಗಿರ್ತವೆ. ಸ್ಥಳೀಯ ವಿಚಾರಗಳಿಗೆ ಆದ್ಯತೆಯನ್ನ ನೀಡುವಂತೆ ಸೂಚನೆಯನ್ನ ನೀಡಲಾಗ್ತಾ ಇದೆ. ಕಾರ್ಯಕರ್ತರಿಗೆ ಖಡಕ್ ಸೂಚನೆಯನ್ನ ನೀಡಿದೆ ಆರ್ಎಸ್ಎಸ್. ರ್ಯಾಲಿಗಳಲ್ಲಿಯೂ ಕೂಡ ಸ್ಥಳೀಯ ಸಮಸ್ಯೆಗಳೇ ಪ್ರಸ್ತಾಪಿಸಬೇಕು. ಈ ಮೂಲಕ ಮತದಾರರ ಮನಗೆಲ್ಲಲು ಪ್ರಯತ್ನಿಸಬೇಕು. ಇದರಿಂದ ಹೆಚ್ಚು ಜನರು ಮತಗಟ್ಟೆಗೆ ಬರುವಂತೆ ಆಗುತ್ತೆ ಅಂತ ಕೂಡ ಸಲಹೆಯನ್ನ ನೀಡಲಾಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಸ್ಥಳೀಯ ಬುದ್ಧಿಜೀವಿಗಳು, ಚಿಂತಕರನ್ನ ಭೇಟಿಯಾಗಿ ಸರ್ಕಾರದ ಸಾಧನೆಯ ಜೊತೆಗೆ ಸ್ಥಳೀಯ ಸಮಸ್ಯೆಯನ್ನ ಪ್ರಸ್ತಾಪಿಸಿ ಕಾರ್ಯಕರ್ತರಿಗೆ ಸೂಚನೆಯನ್ನ ನೀಡಿದೆ ಆರ್ಎಸ್ಎಸ್. ಇಲ್ಲಿ ಪ್ರಮುಖವಾಗಿ ನಾವು ಮತದಾರರನ್ನ ಸೆಳೆಬೇಕು, ಹಾಗೆ ಮತ ಪ್ರಮಾಣವನ್ನ ಜಾಸ್ತಿ ಮಾಡಬೇಕು, ಮತ್ತು ಒಂದ್ ಕಡೆ ಇಲ್ಲಿ ಆ ಒಂದು ಮತದಾರರನ್ನ ಸೆಳೆದು ನಮ್ಮ ಪಕ್ಷಕ್ಕೆ ವೋಟ್ ಅನ್ನ ಹಾಕಿಸ್ಕೊಳ್ಬೇಕು ಅಂದ್ರೆ ಈ ರೀತಿಯಾದಂತ ಸ್ಟ್ರಾಟಜಿಯನ್ನ ಯೂಸ್ ಮಾಡಬೇಕು. ಇಲ್ಲ ಅಂದ್ರೆ ಕಷ್ಟ ಅನ್ನುವ ಒಂದು ನಿಲುವಿಗೆ ಬಂದು ಈ ಒಂದು ಸಲಹೆಯನ್ನ ಕೊಡ್ತಾ ಇದೆ ಆರ್ಎಸ್ಎಸ್ ನ ಕಾರ್ಯಕರ್ತರಿಗೆ ಮತ್ತು ಒಂದ್ ಕಡೆ ಬಿಜೆಪಿಗೂ ಕೂಡ. ಯಾಕೆಂದ್ರೆ ಸ್ಥಳೀಯ ವಿಚಾರಗಳನ್ನ ನಾವು ಹೆಚ್ಚೆಚ್ಚು ಪ್ರಸ್ತಾಪವನ್ನ ಮಾಡಿ, ಅಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪವನ್ನ ಮಾಡಿ, ಈ ಬಾರಿ ಅದಕ್ಕೆ ಸೊಲ್ಯೂಷನ್ ಅನ್ನ ಕಂಡಿಟ್ಕೊಳ್ಳೋಣ, ಅಧಿಕಾರಕ್ಕೆ ಬಂದ್ರೆ ಅನ್ನುವುದನ್ನ ಮನದಟ್ಟು ಮಾಡಿದ್ರೆ ಮಾತ್ರ ನಾವು ಮತದಾರರ ಮನಗೆಲ್ಲೋದಕ್ಕೆ ಸಾಧ್ಯ, ಮತ ಪ್ರಮಾಣ ಕೂಡ ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಅನ್ನುವ ಸಲಹೆಯನ್ನ ನೀಡಿದೆ.